ಸರ್ಕಾರ ಇಡಿ ಐಡಿ ಸಂಸ್ಥೆಗಳನ್ನು ಬಳಸಿಕೊಂಡು ಇವತ್ತು ವಿರೋಧ ಪಕ್ಷಗಳನ್ನು ಕಟ್ಟಿಹಾಕಲು ಹೊರಟಿದ್ದಾರೆ ಎಂದು ಎಎಪಿ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ತಿಳಿಸಿದ್ದಾರೆ. ಎಎಪಿ ಸರ್ವೋಚ್ಚ ನಾಯಕರು ಹಾಗೂ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ನಿನ್ನೆ ಬಂಧನ ಮಾಡಿರುವುದನ್ನು ಖಂಡನೀಯ. ಹೀಗಾಗಿ ನಾವು ನಮ್ಮ ರಾಜ್ಯಾದ್ಯಂತ ಎಎಪಿ ಕಾರ್ಯಕರ್ತರು ಸೇರಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ಮೋದಿಯವರಿಗೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಭಯ ಕಾಡ್ತಾ ಇದೆ. ಅದಕ್ಕಾಗಿ ವಿರೋಧ ಪಕ್ಷಗಳನ್ನ ಹಾಗೂ ನಾಯಕರನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಎಂದು ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿ ಮಾಡಿರತಕ್ಕಂಥ ಅವಾಂತರ, ಯಾವುದೇ ದಾಖಲೆಗಳು ಇಲ್ಲ, ಯಾವುದೇ ಹಣವೂ ಸಿಕ್ಕಿಲ್ಲ ರೈಡ್ ಆಗಿರೋದ್ರಲ್ಲಿ, ಅಬಕಾರಿ ವಿಚಾರದಲ್ಲಿ. ಆದರೆ ಎಲ್ಲೋ ಒಂದು ಕಡೆ ಕೇಂದ್ರದಲ್ಲಿ ಇವತ್ತಿನ ದಿವಸ ಇತ್ತೀಚಿನ 7-8 ವರ್ಷಗಳಿಂದ ಈಚೆಗೆ ಮೋದಿಯವರ ಸರ್ಕಾರ ಬಂದಾಗಲಿಂದ ಜೊತೆಯಲ್ಲೇ ಕೂಡ ಇವರು ಕೂಡ ನಮ್ಮಲ್ಲಿ ಕೇಜ್ರಿವಾಲ್ ಅವರು 2 ಜನಪ್ರಿಯ ಸರ್ಕಾರಗಳನ್ನು ರಚಿಸಿದ್ದಾರೆ. ಅದರೊಳಗೂ ಡೆಲ್ಲಿಯಲ್ಲಿ ದೊಡ್ಡ ಪಕ್ಷ ಬಿಜೆಪಿಗೆ ಶೂನ್ಯ ಬರೋ ರೀತಿಯಲ್ಲಿ ಮಾಡಿರೋದ್ರಿಂದ ಮತ್ತು ಹೊಟ್ಟೆ ಉರಿ ಸಂಕಟದಿಂದ ಈ ಮನುಷ್ಯ ಮುಂದೆ ಒಂದು ದಿವಸ ರಾಷ್ಟ್ರದಲ್ಲಿ ನನಗೆ ಸೆಟ್ ಹೊಡೆದು ನಿಲ್ತಾನೆ, ನಾನು ಹುತಾತ್ಮನಾಗಬೇಕು ಅಂತ ಇದ್ದೀನಿ, ಅದಾಗ್ತಕ್ಕೆ ಬಿಡೋದು ಬೇಡ. ಈಗ ಎಲ್ಲ ದಾರಿಯನ್ನು ಬಿಟ್ಟು ವಾಮ ಮಾರ್ಗದಲ್ಲಿ ಯಾವ್ದಿರೋ ಅವರನ್ನು ಮುಗಿಸದೇ ಇದ್ರೆ ನನಗೆ ಕಷ್ಟ ಅನ್ನೋದನ್ನು ಚಿಂತನೆ ಮಾಡಿದ್ದಾರೆ. ಆ ಚಿಂತನೆಯ ಫಲವೇ ಇವತ್ತಿನ ದಿವಸ ಒಂದು ಕಲ್ಪನಾ ಲೋಕದಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಆ ಭ್ರಷ್ಟಾಚಾರದ ಹೆಸರಿನಲ್ಲಿ ಇಡಿಯಿಂದ ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ. ಇಡಿಯಿಂದ ಅರೆಸ್ಟ್ ಮಾಡಿಸಿದ್ದು ಅಂತ ಬೇಕಾದಷ್ಟು ಜನ ಇದ್ದರೂ ಕೂಡ ಅವರ ಮೇಲೆ ಮತ್ತು ನಮ್ಮ ಮಂತ್ರಿಮಂಡಲದ ಮೇಲೆ ಮಾಡಿದ್ದಾರೆ. ಯಾವುದೂ ಸಾಕ್ಷಿ ಸಿಕ್ಕಿಲ್ಲ ಅಂತ ಕೋರ್ಟ್ಗಳು ಹೇಳಿದ್ದಾವೆ, ಆದರೂ ಅವ್ರಿಗೆ ಬೈಲ್ ಸಿಗದೆ ಇರ್ತಾರೆ ನೋಡ್ಕೊತಿದ್ದಾರೆ. ಅದರ ಅರ್ಥ ಸ್ವಾಯತ್ತ ಸಂಸ್ಥೆಗಳನ್ನು ಕೂಡ ಸ್ವತಂತ್ರವಾಗಿ ಅಧಿಕಾರ ಮಾಡ್ತಕ್ಕಂಥ CBI ಇರಲಿ, ಇಡಿ ಇರಲಿ, ಆಮೇಲೆ IT ಇರಲಿ, ಎಲ್ಲವನ್ನು ಕೈನಲ್ಲಿ ಹಿಡ್ಕೊಂಡು ಅವ್ರಿಗೆ ಬೇಕಾದಾಗೆ ಕುಣಿಸ್ಕೊಂಡು ಅವ್ರು ಯಾರು ಅವ್ರಿಗೆ ಸೆಡ್ ಹೊಡಿತಾರೆ ಮತ್ತು ವಿರುದ್ಧವಾಗಿ ಮಾತಾಡ್ತಾರೆ ಅವ್ರಿಗೆ ಇಡಿ ಚೂ ಬಿಡೋದು, IT ಚೂ ಬಿಡೋದು, CBI ಅರೇಂಜ್ ಮಾಡೋದು, ಇನ್ನೇನಾದರೂ ಹಿಂಸೆ ಕೊಡೋದು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ.